ಅಂತಾರಾಷ್ಟ್ರೀಯ ಸಂಸ್ಥೆ ನಡೆಸ್ತಾ ಇದ್ದೇವೆ. ನಮ್ಮ ಭಾರತ ದೇಶದ ಮಾತು ಕೇಳುವಾಗ ಸಾಧಾರಣ 1,70,000 ಸದಸ್ಯರು, 3,500 ಕ್ಲಬ್ಗಳು ಇದನ್ನು ಒಳಗೊಂಡಂತ ನಮ್ಮ ಈ ಭಾರತ ದೇಶ. ಅದರಲ್ಲಿ ನಮ್ಮ ಜಿಲ್ಲೆ 3181. ಈ 3181 ಮಾತು ಬರುವಾಗ ಇದು 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಇದರಲ್ಲಿ ಒಟ್ಟು ಪ್ರಸ್ತುತ 87 ಕ್ಲಬ್ಗಳಿದ್ದು 3,750 ಸದಸ್ಯರುಗಳು ಒಳಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಝೋನ್ 4 ಅಂತ ಹೇಳ್ತೇವೆ. ಈ ಝೋನ್ 4 ಅಂದರೆ ಸಾಧಾರಣ ಬಂಟ್ವಾಳ ಪ್ರದೇಶದಲ್ಲಿ ಸಾಧಾರಣ 14 ಕ್ಲಬ್ಗಳಿವೆ. 14 ಕ್ಲಬ್ಗಳಲ್ಲಿ ಸಾಧಾರಣ 700 ಸದಸ್ಯರುಗಳು ಒಳಗೊಂಡಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ ನಾವು 9 ಜಿಲ್ಲಾ ಯೋಜನೆಗಳನ್ನು ಇಟ್ಟಿದ್ದೇವೆ. ಈ ಜಿಲ್ಲಾ ಯೋಜನೆಗಳಲ್ಲಿ 2 ಹೊಸತು, ಬಾಕಿ ಎಲ್ಲ ಜಿಲ್ಲಾ ಯೋಜನೆಗಳು ಹಿಂದಿನ ಇಲ್ಲಿ ಗವರ್ನರ್ ಯಾರಿದ್ದಾರೆ ಅದರ ಉತ್ತಮವಾದ ಕೆಲವು ಯೋಜನೆಗಳನ್ನು ಅದು ಮುಂದುವರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸಂಧ್ಯಾ ಸುರಕ್ಷಾ ಅಂತ, ಇದು ಸೀನಿಯರ್ ಸಿಟಿಜನ್ ಅಂದರೆ ವಯಸ್ಸಾದವರಿಗೆ ಅವರಿಗೆ ಮಾಡಿದಂಥ ಒಂದು ಯೋಜನೆ. ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಸೀನಿಯರ್ ಸಿಟಿಜನ್ ಅವರು ಬಹಳಷ್ಟು ತೊಂದರೆಗಳನ್ನು ಈ ಒಂದು ಕಾಲಘಟ್ಟದಲ್ಲಿ ಅನುಭವ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅದು ಶೌಚಾಲಯದ ಬಳಕೆ ಇರ್ಬೋದು. ಈಗ ಹಿಂದೆಲ್ಲ ನೋಡಿದ ಪ್ರಕಾರ ಇಂಡಿಯನ್ ನಮ್ಮ ಭಾರತೀಯ ಸಂಸ್ಕೃತಿಗೆ ಬೇಕಾಗುವಂಥ ಆ ರೀತಿಯ ಒಂದು ಶೌಚಾಲಯ, ಅದನ್ನು ಪಾಶ್ಚಾತ್ಯ ಒಂದು ಮಾದರಿಗೆ ಮಾರ್ಪಾಡು ಮಾಡುವಂಥ ಒಂದು ಯೋಜನೆ. ಅದಲ್ಲದೆ ಇದರೊಟ್ಟಿಗೆ ವೀಲ್ ಚೇರ್ ಇರ್ಬೋದು, ಅಥವಾ ರಿಕ್ಲೈನರ್ ಬೆಡ್ ಇರ್ಬೋದು, ಅಥವಾ ಕಡಿಮೆ ಅಂದರೆ ಅವರಿಗೆ ಒಂದು ವಾಕಿಂಗ್ ಸ್ಟಿಕ್ ಇರ್ಬೋದು, ಅಥವಾ ಮೆಡಿಸಿನ್ ಒಂದು ಸೌಲಭ್ಯಗಳು ಇರ್ಬೋದು. ಈ ಕ್ಲಬ್ಗಳು ಯಾವುದೇ ರೀತಿಯಲ್ಲಿ ಅವರವರ ಶಕ್ತಿಯಾನುಸಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಎರಡನೇದಾಗಿ ಸರ್ವೈಕಲ್ ಕ್ಯಾನ್ಸರ್ ಅದಕ್ಕೆ ವ್ಯಾಕ್ಸಿನ್. ಕ್ಯಾನ್ಸರ್ಗಳಲ್ಲಿ ಎರಡನೇ ಅತಿ ದೊಡ್ಡ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್. ಇದು ಸ್ತ್ರೀಯರಿಗೆ ಬರುವಂಥ ಕ್ಯಾನ್ಸರ್ ಆಗಿದ್ದು, ಇದಕ್ಕೆ ಈಗ ಇದನ್ನು ತಡೆಗಟ್ಟುವಂಥ ಯೋಜನೆ ಈಗ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಅದಕ್ಕೆ ವ್ಯಾಕ್ಸಿನ್ ಈಗ ಲಭ್ಯವಿದೆ. ಜನರಿಗೆ ಅದರ ಅವೇರ್ನೆಸ್ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ಸ್ಪೆಷಲಿ ಮುಖ್ಯವಾಗಿ ಹೆಂಗಸರಿಗೆ, ಅಥವಾ ಇದಕ್ಕೆ ಸಾಧಾರಣವಾಗಿ ಒಂದು ವಯೋಮಿತಿ ಇದೆ, 26 ವರ್ಷದ ನಮ್ಮ ಹೆಂಗಸರಿಗೆ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್. ಅದೇ ರೀತಿ ರೋಟರಿಯಿಂದ ಈಗ ಒಂದು ವ್ಯಾಕ್ಸಿನ್ ಡ್ರೈವ್ ಶುರು ಮಾಡಿದೆ. ಅದಕ್ಕೆ ಮುಖ್ಯವಾಗಿ ಅವರ ಪೇರೆಂಟ್ನ ಒಂದು ಒಪ್ಪಿಗೆ ಬೇಕು. ಆ ಒಪ್ಪಿಗೆ ಬಂದ ಸೈನ್ ಆದ ನಂತರ ಅವರಿಗೆ ಒಂದು 500 ರೂಪಾಯಿಯ ಮೇಲೆ ಒಂದು ವ್ಯಾಕ್ಸಿನ್ ಕೊಡುವಂಥ ಯೋಜನೆಯನ್ನು ಕೆಲವು ಕಡೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಎರಡನೇ. ಆದರೆ ಹಿಂದಿನದೆಲ್ಲ ನಾವು ಅಂಗನವಾಡಿ ಪುನಶ್ಚೇತನ ಕಾರ್ಯಕ್ರಮ ಇರ್ಬೋದು, ಅಥವಾ ಪ್ರಾಜೆಕ್ಟ್ ಪಾಸಿಟಿವ್ ಅಂತ, ಅಂದರೆ ನಾನು ಒಂದು ಆರೋಗ್ಯಕರವಾಗಿ ಇರಬೇಕು ಅಂತಂದರೆ 2 ಅಂಶಗಳು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಮ್ಮ BP ಇರ್ಬೋದು ಅಥವಾ ಶುಗರ್ ಇರ್ಬೋದು. ಇದರ ಬಗ್ಗೆ ನಮಗೆ ಅರಿವು ಬಂದರೆ ಅದನ್ನು ಹೇಗೆ ತಡೆಗಟ್ಟಬಹುದು ಎಂಬ ನಿಟ್ಟಿನಲ್ಲಿ ಅದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ತದೆ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇಂಥವುಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತ ಆ ಪ್ರೋಗ್ರಾಮ್ ನಡೀತಾ ಇದೆ. ಮತ್ತು ಅಡಿಕ್ಷನ್, ಡಿಅಡಿಕ್ಷನ್, ರೋಡ್ ಸೇಫ್ಟಿ, ವನ ಮಹೋತ್ಸವ, ಇಂಥದ್ದೆಲ್ಲ 9 ಕಾರ್ಯಕ್ರಮಗಳನ್ನು ಈ ಒಂದು 8 ತಿಂಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಕ್ಲಬ್ಗಳು ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಂಟ್ವಾಳ ಕ್ಲಬ್ ಕಳೆದ 55 ವರ್ಷಗಳಿಂದ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಈ ಬಂಟ್ವಾಳ ಕ್ಲಬ್ ನಮ್ಮ ರೋಟರಿಯ ದತ್ತಿನಿಧಿಗೆ ಸಾಧಾರಣ ಒಂದು 50 ವರ್ಷದಲ್ಲಿ, ಅದರಲ್ಲಿ ಮುಖ್ಯವಾಗಿ ಕಳೆದ ಒಂದು 15 ವರ್ಷದಲ್ಲಿ 2 ಕೋಟಿಯಷ್ಟು ಹಣ ದೇಣಿಗೆಯನ್ನು ಕೊಟ್ಟಿದೆ. ಅದರಲ್ಲಿ ಒಂದು 50 ಲಕ್ಷ ವಾಪಸ್ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಲು ರೋಟರಿಯಿಂದ ಹಣ ಬಂದಿದೆ. ಅದರೊಟ್ಟಿಗೆ ಒಂದು 65 ಲಕ್ಷ ವೆಚ್ಚದ ಸಾಧಾರಣ 1 ಕೋಟಿ ಆಗ್ಬೋದು. ಅವರೊಂದು ಬ್ಲಡ್ ಬ್ಯಾಂಕ್ ಈಗ ಮಾಡಿದ್ದಾರೆ. ಈಗ ಕೆಲವು ಸರ್ಕಾರಿ ಅದಕ್ಕೆ ಪ್ರಕ್ರಿಯೆಗಳು ಆಗಬೇಕು, ಅದು ಮಾಡ್ತಾ ಇದ್ದಾರೆ. ಅದು ಈ ಲೋಕಾರ್ಪಣೆ ಯಾವ ಕ್ಷಣದಲ್ಲೂ ಆಗ್ಬೋದು. ಸಾಧಾರಣ 1 ಕೋಟಿ ವೆಚ್ಚದ ಒಂದು ಬ್ಲಡ್ ಬ್ಯಾಂಕ್ ನಮ್ಮ ಬಂಟ್ವಾಳದ ರೋಟರಿ ಕ್ಲಬ್ಬಿನ ಮೂಲಕ ಲೋಕಾರ್ಪಣೆಗೊಳ್ಳಲು ತಯಾರಾಗಿದೆ. ಅದು ಒಟ್ಟಾರೆ ಹೇಳೋದಿದ್ದರೆ ಈ ವರ್ಷ ನಮ್ಮ ಬೇಬಿ ಕುಂದರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಬಂಟ್ವಾಳ ಕ್ಲಬ್ 55 ವರ್ಷದ ಇತಿಹಾಸ ಇರುವ, ಸಮಾಜದ ವಿವಿಧ ಗಣ್ಯರು ಇರುವಂಥ ಬಹಳಷ್ಟು ಅತ್ಯಂತ ದೊಡ್ಡ ಒಂದು ಸಂಸ್ಥೆ. ನಮ್ಮ ಇಡೀ ಜಿಲ್ಲೆಯಲ್ಲಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಕ್ಲಬ್ಗಳಿಂದ ಬೆರಳೆಣಿಕೆ ಕ್ಲಬ್ಗಳು ಒಂದು 10 ಕ್ಲಬ್ಗಳಿರ್ಬೋದು. ಅದರಲ್ಲಿ ಒಂದು ಕ್ಲಬ್ ನಮ್ಮ ಬಂಟ್ವಾಳ ಕ್ಲಬ್. ಸಮಾಜದಲ್ಲಿ ಬಂಟ್ವಾಳದ ಎಲ್ಲ ಒಂದು ಬಹಳ ಗುರುತಿಸುವಂಥ ವ್ಯಕ್ತಿಗಳು ಈ ಒಂದು ಸದಸ್ಯರಾಗಿ ಈ ಒಂದು ಬಂಟ್ವಾಳ ಕ್ಲಬ್ನಲ್ಲಿದ್ದಾರೆ.
ಸೊ ಈ ನಿಟ್ಟಿನಲ್ಲಿ 8 ತಿಂಗಳಿನಲ್ಲಿ ಬಹಳಷ್ಟು ಕೆಲಸಗಳು ನಮ್ಮ ದೇವಿ ಸುಂದರ್ ಅವರ ನೇತೃತ್ವದಲ್ಲಿ ಆಗಿದೆ. ಇವತ್ತು ತಾನೇ ಅವರು ಹೇಳಿದ ಹಾಗೆ ಕೆಲವೊಂದು ಕಾರ್ಯಕ್ರಮಗಳು ನಾವು ವೀಕ್ಷಣೆ ಮಾಡಿ ಬಂದಿದ್ದೇವೆ. ಸೊ ಒಟ್ಟಾರೆ ಈ 8 ತಿಂಗಳಲ್ಲಿ ಅವರ ಕೆಲಸ ತೃಪ್ತಿದಾಯಕವಾಗಿದೆ. ಇನ್ನು ಮುಂದೆಯೂ ಕೂಡ ಬೇಬಿ ಸುಂದರ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳು ಅವರು ಆಲ್ರೆಡಿ ರೂಪರೇಷೆ ಮಾಡಿದ್ದಾರೆ. ಅದು ಮುಂದಿನ 5 ತಿಂಗಳಲ್ಲಿ ಜಾರಿ ಮಾಡಿಕೊಳ್ಳುತ್ತಾ ಹೇಳಿಕೊಳ್ಳುತ್ತಾ ಮುಖ್ಯವಾಗಿ ಇಲ್ಲಿ ಬಂದಂಥ ಮಾಧ್ಯಮ ಮಿತ್ರರು